ಇದು KC ವ್ಯಾಲಿ ನೀರು, ಇದು ಬೆಂಗಳೂರು ನೀರು. ಮಾನ್ಯ ನಮ್ಮ ನಮ್ಮ DK ಶಿವಕುಮಾರ್ ಕೊಡ್ತಕ್ಕಂಥ ಬೆಂಗಳೂರು ನೀರು ಇದು ಚಿಕ್ಕಬಳ್ಳಾಪುರ ಕೋಲಾರ ಕೊಡ್ತಕ್ಕಂಥ ಇದು ನಿಮ್ಮ ಗಿಫ್ಟ್ ನೀರು. ನೀವು ನಿಜವಾಗ್ಲೂ ಇದ್ರ ಬಗ್ಗೆ ಅರಿವಿದ್ರೆ, ಇದ್ರ ಬಗ್ಗೆ ನಮಗೆ ಜ್ಞಾನ ಅಂತ ಇದ್ರೆ ನಮ್ಮನ್ನ ಜನಪ್ರತಿನಿಧಿಯಾಗಿ ಆಯ್ಕೆ ಮಾಡಿ ಬಿಟ್ಟವ್ರಿ. ಬಟ್ ನಾವು ಕೊಡ್ಬೇಕಂತ ಕರ್ತವ್ಯನ ನಾವು ಮಾಡ್ತಾ ಇಲ್ಲ. ನಾವು ಕೈ ಮುಗಿದು ನಿಮ್ಗೆ ಕೇಳ್ತಾರ ಸರ್ಕಾರಕ್ಕೆ ಒಂದೇ, ನೀವು ನೀರು ಕೊಟ್ಟಿದ್ದೀರಿ, ಕೊಳಚೆ ನೀರು ಕೊಟ್ಟಿದ್ದೀರಿ. ಇದೇ ಕಾವೇರಿ ವಾಟರ್ ಅಲ್ಲ, ತುಂಗಭದ್ರಾ ವಾಟರ್ ಅಲ್ಲ, ಕೊಳಚೆ ನೀರು ಕೊಟ್ಟಿದ್ದೀರಿ. ಆ ಕೊಳಚೆ ನೀರನ್ನ 3ನೇ ಹಂತ ಶುದ್ಧೀಕರಣ ಮಾಡ್ಕೊಡಿ ಅಂತ ತಮ್ಮನ್ನ ಕೇಳ್ತಾ ಇರೋದು. ಈಗ ಬೇರೆ ಕೇಳ್ತಾ ಇಲ್ಲ. ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಕೇಳ್ತಾ ಇರೋದು ಕೊಳಚೆ ನೀರು ಕೊಟ್ಟಿದ್ದೀರಿ, ಆದ್ರೆ 3ನೇ ಹಂತ ಶುದ್ಧೀಕರಣ ಮಾಡ್ಕೊಡಿ ಅಂತ ನಾವು ಕೇಳ್ತಾ ಇರೋದು. ಮಾನ್ಯ ಸಭಾಧ್ಯಕ್ಷ ಮಾತಾಡ್ತೀರಿ. ಚುಕ್ಕೆ ಗುರುತಿನ ಸಂಖ್ಯೆ 105 ಮಾನ್ಯ ಸಣ್ಣ ನೀರಾವರಿ ಮತ್ತು ತಜ್ಞ ಸಚಿವರು ಕೇಳಕ್ ಬಯಸ್ತೀನಿ. ಮಾನ್ಯ ಸಭಾಧ್ಯಕ್ಷೆ ಉತ್ತರವನ್ನು ಒದಗಿಸಿದ್ದಾರೆ. ಬಹುಶಃ ನಾನು ಈ ಸದನ ಬಂದಾಗಿಂದ ಕೂಡ ಇದು 4ನೇ ಪ್ರಶ್ನೆ ತಮಗೆ ಕೇಳ್ತಾ ಇದ್ದೀನಿ. ಏನಂತಂದ್ರೆ KC ವ್ಯಾಲಿ, HN ವ್ಯಾಲಿ ಕೊಟ್ಟಿರ್ತಕ್ಕಂಥ ಸಾಧನೆ ಕಾಂಗ್ರೆಸ್ ಸರ್ಕಾರದ್ದು, ಅದು ತುಂಬಾ ಧನ್ಯವಾದಗಳು. ಆದರೆ ನಯವಾಗಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರಕ್ಕೆ ಇದರ ಪೂರಕವಾಗಿ ವಿಷಯವನ್ನು ಸಪ್ಲೈ ಮಾಡ್ತಾ ಇರೋದು ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ. ಯಾಕೆಂತಂದ್ರೆ ಇದು ಶುದ್ಧೀಕರಣ ಮಾಡದೆ ನೀರನ್ನ 3ನೇ ಹಂತ ಶುದ್ಧೀಕರಣ ಮಾಡಿದ ನೀರನ್ನು ಬಿಟ್ಟರೆ ನಮ್ಮ ಮುಂದಿನ ಪೀಳಿಗೆ, ನಮ್ಮ ಮಕ್ಕಳಿಗೆ ವಿಷಯವನ್ನು ಕೊಡ್ತಕ್ಕಂಥ ಪರಿಸ್ಥಿತಿನ ಒದಗಿಸ್ತಾ ಇದ್ದೀವಿ. ಮಾನ್ಯ ಸಭಾಧ್ಯಕ್ಷೆ, ತಾವು ಉತ್ತರವನ್ನು ಕೊಟ್ಟಿದ್ದೀರಿ. ಇದನ್ನು ಯಾವುದೇ ರೀತಿ ನಾವು ವ್ಯವಸಾಯಕ್ಕೆ ಉಪಯೋಗಿಸಿಲ್ಲ ಅಂತ ಹೇಳಿದ್ದೀವಿ. ಮೊನ್ನೆ ಮಳೆ ಬಂದಾಗ ಏನೋ ದೇವರ ಕೃಪೆಯಿಂದ ಅಷ್ಟೋ ನೀರು ತುಂಬಿತು, ಅದ್ರ ಜೊತೆಗೆ ನಿಮ್ಮ ನೀರು ತುಂಬಿತು. ಈ 2 ನೀರು ಬಿಡ್ಲಿಕ್ಕೆ ನಮ್ಮ ಕೈಯಲ್ಲಿ ಉಪಯೋಗಿಸ್ಲಿಕ್ಕೆ ಆಗ್ತಾ ಇಲ್ಲ, ತರಕಾರಿ ಬೆಳಿಲಿಕ್ಕೆ. ಆದರೆ ಇದು ನೇರವಾಗಿ ಅಂತರ್ಜಲಕ್ಕೆ ಹೋಗಿ ಇದು ವಿಷಯವಾಗಿ ಪರಿವರ್ತನೆ ಆಗ್ತಾ ಇದೆ. ಇವೇನಾಗಿದೆ, ಕೊಟ್ಟಿದ್ದು ಈ ಒಂದು ಇದನ್ನ ವ್ಯವಸ್ಥೆ ನೀವು ಕೊಟ್ಟಿದ್ದೀರಿ. ಆದರೆ 3ನೇ ಹಂತ ಶುದ್ಧೀಕರಣ ಮಾಡದೆ ಕೊಟ್ರೆ ಇಡೀ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ವಿಷವನ್ನು ಕೊಟ್ಟಿರ್ತಕ್ಕಂಥ ಗಳಿಗೆ ತಮಗೆ ಸಲ್ತ ಅಂತ ನಾನು ಬಯಸ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಇದ್ರ ಮೂಲ ಉದ್ದೇಶ ಈಗಾಗಲೇ ಅವರೇ ಹೇಳಿದ್ದಾರೆ. ದ್ವಿತೀಯ ಅಂತ ಟ್ರೀಟ್ಮೆಂಟ್ ಮಾಡಿ ಈಗ ಕೋಲಾರ ಮತ್ತು ಬೇರೆ ಬೇರೆ ಬೆಂಗಳೂರು ಸುತ್ತಮುತ್ತಿರ್ತಕ್ಕಂಥ ಕೆರೆಗಳು ತುಂಬಿಸ್ತಕ್ಕಂಥದ್ದು KC ವ್ಯಾಲಿ, HN ವ್ಯಾಲಿ ಮತ್ತು ಈಗ ಹೋದ ವರ್ಷ ಪ್ರಾರಂಭ ಮಾಡಿ ವರ್ಷಾವತಿ ವ್ಯಾಲಿ, 3 ವ್ಯಾಲಿಗಳ ಮುಖಾಂತರ 700 ಕೆರೆಗಳು ತುಂಬಿಸ್ಬೇಕಂತ ಕಾರ್ಯಕ್ರಮ ಯೋಜನೆ ಸರ್ಕಾರ ಬಂದಿದೆ. ಈಗಾಗಲೇ 2018ರಲ್ಲಿ ಈಗಾಗಲೇ ಇವರು ಕೇಳಿರ್ತಕ್ಕಂಥ ಕೋಲಾರ ಮತ್ತು ಚಿಕ್ಕಬಳ್ಳಾಪುರನಲ್ಲಿ ಕೆರೆಗಳು ನಾವು 146 ಕೆರೆಗಳು ತುಂಬಿಸ್ತಾ ಇದ್ದೀವಿ. ಅದಾದ ನಂತರ ಅವರು ಕೇಳಿರ್ತಕ್ಕಂಥ ಪ್ರಶ್ನೆ ಅನೇಕ ಬಾರಿ ಶಾಸಕರು ಕೇಳಿರ್ತಕ್ಕಂಥ ಪದಗಳು ಬಂದಂದ್ರೆ IISc ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನವರು ನಾವು ಆಗಾಗ ಅವರ ರಿಪೋರ್ಟ್ಸ್ ಕೊಡ್ತಿರ್ತಾರೆ. ಅವ್ರ ಡೀಟೇಲ್ಸ್ ಸಹಿತ ಅವ್ರದ್ದು ಇಂಪ್ಯಾಕ್ಟ್ ಏನಿದೆ ಎಂಬುದನ್ನು ಸಹಿತ ಅವ್ರಿಗೆ ಕೊಟ್ಟು ಕಳಿಸಿದ್ವಿ. ಇನ್ನೂ ಡೀಟೇಲ್ ಬೇಕಾದ್ರೆ ಕೊಡ್ತೀವಿ. ಯಾವುದೇ ದ್ವಿತೀಯ ಹಂತದ ನೀರನ್ನ ನಾವು ಅಂತರ್ಜಲಕ್ಕೆ ಹೆಚ್ಚಿಸಲಿಕ್ಕೆ ಮಾತ್ರ ನಾವು ಉಪಯೋಗ ಮಾಡ್ತಾ ಇದ್ದೀವಿ. ನೇರವಾಗಿ ಈ ನೀರನ್ನು ನಾವು ಉಪಯೋಗ ಮಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಯಾಕಂದರೆ ಅಲ್ಲಿ 1,000ರಿಂದ 1,500, 2,000 ತನಕ ಅಂತರ್ಜಲ ಕುಸಿದೆ ಅಂತೇಳಿ ಆ ಕಾರಣಕ್ಕಾಗಿ ಅಂದಿನ ಸಂದರ್ಭದಲ್ಲಿ ಶ್ರೀಮಾನ್ ಕೃಷ್ಣ ಬೈರೇಗೌಡರು ಇರ್ಬೋದು, ರಮೇಶ್ ಕುಮಾರ್ ಇರ್ಬೋದು, KH ಮುನಿಯಪ್ಪನವ್ರು ಇರ್ಬೋದು, ಎಲ್ಲರೂ ಸೇರಿ ಈ ಪ್ರಯೋಗ ಮಾಡಿದರು. ಅದರ ಮುಖಾಂತರ ಇವತ್ತು 250-300 ಫೀಟ್ನಲ್ಲಿ ನೀರು ಸಿಗ್ತಾ ಇದೆ. ಹಾಗಾಗಿ ಅಲ್ಲಿರ್ತಕ್ಕಂಥ ಎಲ್ಲ ರೈತರು ಭಾಳ ಉತ್ತಮ ರೀತಿಯಲ್ಲಿ ಬೆಳೆ ಬೆಳೆಸ್ತಾ ಇದ್ದಾರೆ. ಅದರ ಬೆಳೆದ ಬಗ್ಗೆ ಆಗಲಿ, ಕ್ವಾಲಿಟಿ ಬಗ್ಗೆ ಆಗಲಿ, ಕ್ವಾಂಟಿಟಿ ಬಗ್ಗೆ ಆಗಲಿ ಕ್ಲಿಯರಾಗಿ ಇಷ್ಟೆಲ್ಲ IIScನವರು ರಿಪೋರ್ಟ್ಸ್ ಕೊಡ್ತಾ ಇದ್ದಾರೆ. ಇಷ್ಟು ಪೂರ್ತಿ ಇದರಲ್ಲಿ ದ್ವಿತೀಯ ಹಂತದಲ್ಲಿ ಯಾವುದೇ ಅಂತರ್ಜಲ ಹೆಚ್ಚು ಮಾಡಲಿಕ್ಕೆ ಭಾಳ ಒನ್ ಆಫ್ ದಿ ಬೆಸ್ಟ್ ವಾಟರ್ ಅಂತೇಳಿ ಅವರು ಸರ್ಟಿಫಿಕೇಟ್ ಮಾಡಿದ್ದಾರೆ. ದ್ವಿತೀಯ ಹಂತದ ಮಾಡಬೇಕು ಅಂತ ಹೇಳ್ತಾರೆ ಟ್ರೀಟ್ಮೆಂಟ್. ಅದು ಇವತ್ತು ಸರ್ಕಾರ ಮುಂದೆ ಆ ಸಂದರ್ಭ ಪ್ರಸ್ತಾವನೆ ಇಲ್ಲ. ಅವ್ರಿಗೆ ಈಗಾಗಲೇ ನಾನು ಶ್ರೀಮಾನ್ ಕೃಷ್ಣ ಬೈರೇಗೌಡರ ಹತ್ರ ಮಾತಾಡಿದ್ದೀನಿ. ಇವರೆಲ್ಲರಿಗೂ ಎಲ್ಲೆಲ್ಲಿ ನಾವು KC ವ್ಯಾಲಿ, HN ವ್ಯಾಲಿ, ವರ್ಷಾವತಿ ವ್ಯಾಲಿನಲ್ಲಿ ಅವ್ರಿಗೇನು ಕನ್ಫ್ಯೂಷನ್ ಇದೋ ಆ ಎಲ್ಲ ಶಾಸಕರನ್ನು ಕರೆದು, ನಮ್ಮ IIScನಲ್ಲಿ ಇರ್ತಕ್ಕಂಥ ಪ್ರೊಫೆಸರ್ಸ್ನೆಲ್ಲ ಕರೆದು, ನಮ್ಮ ಅನುಭವ ಇರ್ತಕ್ಕಂಥ ರಾಜಕಾರಣಿಗಳು ಸಹಿತ ಕರೆದು ಒಂದು ಅವ್ರಿಗೆ ಟ್ರೈನಿಂಗ್ ಕ್ಲಾಸು ಇಲ್ಲದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ಬೇಕು. ಸಭಾಧ್ಯಕ್ಷೆ, ಇದು KC ವ್ಯಾಲಿ ನೀರು, ಇದು ಬೆಂಗಳೂರು ನೀರು. ಮಾನ್ಯ ನಮ್ಮ ನಮ್ಮ DK ಶಿವಕುಮಾರ್ ಕೊಡ್ತಕ್ಕಂಥ ಬೆಂಗಳೂರು ನೀರು ಇದು ಚಿಕ್ಕಬಳ್ಳಾಪುರ ಕೋಲಾರ ಕೊಡ್ತಕ್ಕಂಥ ಇದು ನಿಮ್ಮ ಗಿಫ್ಟ್ ನೀರು. ನೀವು ನಿಜವಾಗ್ಲೂ ಇದ್ರ ಬಗ್ಗೆ ಅರಿವಿದ್ರೆ, ಇದ್ರ ಬಗ್ಗೆ ನಮಗೆ ಜ್ಞಾನ ಅಂತ ಇದ್ರೆ ನಮ್ಮನ್ನ ಜನಪ್ರತಿನಿಧಿಯಾಗಿ ಆಯ್ಕೆ ಮಾಡಿ ಬಿಟ್ಟವ್ರಿ. ಬಟ್ ನಾವು ಕೊಡ್ಬೇಕಂತ ಕರ್ತವ್ಯನ ನಾವು ಮಾಡ್ತಾ ಇಲ್ಲ. ನಾವು ಕೈ ಮುಗಿದು ನಿಮ್ಗೆ ಕೇಳ್ತಾರ ಸರ್ಕಾರಕ್ಕೆ ಒಂದೇ, ನೀವು ನೀರು ಕೊಟ್ಟಿದ್ದೀರಿ, ಕೊಳಚೆ ನೀರು ಕೊಟ್ಟಿದ್ದೀರಿ. ಇದೇ ಕಾವೇರಿ ವಾಟರ್ ಅಲ್ಲ, ತುಂಗಭದ್ರಾ ವಾಟರ್ ಅಲ್ಲ, ಕೊಳಚೆ ನೀರು ಕೊಟ್ಟಿದ್ದೀರಿ. ಆ ಕೊಳಚೆ ನೀರನ್ನ 3ನೇ ಹಂತ ಶುದ್ಧೀಕರಣ ಮಾಡ್ಕೊಡಿ ಅಂತ ತಮ್ಮನ್ನ ಕೇಳ್ತಾ ಇರೋದು. ಈಗ ಬೇರೆ ಕೇಳ್ತಾ ಇಲ್ಲ. ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಕೇಳ್ತಾ ಇರೋದು ಕೊಳಚೆ ನೀರು ಕೊಟ್ಟಿದ್ದೀರಿ, ಆದ್ರೆ 3ನೇ ಹಂತ ಶುದ್ಧೀಕರಣ ಮಾಡ್ಕೊಡಿ ಅಂತ ನಾವು ಕೇಳ್ತಾ ಇರೋದು. ಈಗ ಆಗಿರ್ತಕ್ಕಂಥದನ್ನೆಲ್ಲ ಅವರು 2 ಬಾಟಲ್ನಲ್ಲಿ ನೀರು ತಂದು ತೋರಿಸ್ತಾ ಇದ್ದಾರೆ. ಅದು
ಆ ನೀರು ಯಾವುದು ಈ ನೀರು ಯಾವುದು ಎಂಬುದು ನಮ್ಗೆ ಗೊತ್ತಿಲ್ಲ. ಟೆಸ್ಟ್ ಮಾಡ್ರಿ, ಟೆಸ್ಟ್ ಮಾಡಿ. ಏನಾಗಿದೆ ನಿಮ್ಗೆ? ಮಂಜುನಾಥ್ ಅವ್ರೆ, ನಾಟಕ ಆಡ್ತೀರಿ ಸಂಸ್ಕರಣೆ ಮಾಡ್ಲಿಕ್ಕೆ ಅವಕಾಶ ಮಾಡಿ. ಆಯ್ತು, ಈಗ ಅವ್ರು ಏನ್ ಹೇಳಿದ್ದಾರೆ? ಈ ಸಲ ತಾತ್ಸಾರ ಮನೋಭಾವ ಮಂಜುನಾಥ್ ಅವರೇ, ಅವ್ರು ಏನ್ ಹೇಳಿದ್ದಾರೆ? ಸೈಂಟಿಸ್ಟ್ ಅನ್ನು ನಿಮ್ಮನ್ನ ಚರ್ಚೆ ಮಾಡ್ತಾ ಹೇಳಿದಾರಲ್ಲ, ಸದಾ ಬಾಟ್ಲಿ ಬಿಸಾಡಬೇಡಿ, ನಾವು ತಗೊಂಡೋಗಿ ಅಲ್ಲಿ. ಅಧ್ಯಕ್ಷ ಸುರೇಶ್ ಅಧ್ಯಕ್ಷ ಒಂದ್ ನಿಮಿಷ ಅಧ್ಯಕ್ಷ, ದಯವಿಟ್ಟು ಗಂಭೀರ ನೀವು ನೋಡಿ. ದಕ್ಷಿಣ ಕನ್ನಡದಲ್ಲಿ ಎಂಡೋ ಸಲ್ಫೇನ್ ಅಂತ ನೀವು ಮಾಡಿದಾಗ ಇವತ್ತು ಏನಾಗಿದೆ ಪರಿಸ್ಥಿತಿ ತಮಗೆ ಗೊತ್ತಿದೆ. ಇವತ್ತು ನಮ್ಮ ಪೀಳಿಗೆ ಮಕ್ಕಳಿಗೆ ಇವರು ವಿಷ ಕೊಡ್ತಾ ಇದ್ದಾರೆ ಸಭಾಧ್ಯಕ್ಷ. ಆಯ್ತು, ವಿಷ ಇವತ್ತು ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ 4ರಿಂದ 8 ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ ನಾವು ಏನೋ ನಿಮ್ಮ ಶಾಸಕರನ್ನ, ಆದ್ರೆ ಎಲ್ಲೋ ಒಂದ್ ಕಡೆ ನೀವು ನಮ್ಗೆ ಮೋಸ ಮಾಡ್ತಾ ಇದ್ದೀರಾ. ಓಕೆ ಅಧ್ಯಕ್ಷರೇ ಮಾನ್ಯ ಸಚಿವರು ಮನವಿ ಅವರ ಅನುಮತಿ ಮೇರೆಗೆ